ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಸೂರಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ. ಸೂರಜ್ ಅವರ ಸಹೋದರ ಸಂಜಯ್ ಅವರ ಪತ್ನಿ ನೀಡಿದ ದೂರಿನ ಆಧಾರದ ಮೇಲೆ ಈ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಸೂರಜ್ ಕುಟುಂಬಸ್ಥರು ದೂರಿನಲ್ಲಿ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಗಾನವಿ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳದ ಸುಳ್ಳು ಆರೋಪ ಮಾಡಿ ಸೂರಜ್ ಮತ್ತು ಅವರ ಕುಟುಂಬದ ಮಾನಹಾನಿ ಮಾಡಿದ್ರಿಂದಲೇ ಸೂರಜ್ ಮತ್ತು ಜಯಂತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಸೂರಜ್ ಕುಟುಂಬಸ್ಥರು ದೂರಿನಲ್ಲಿ ಆರೋಪಿಸಿದ್ದಾರೆ. ಈ ದುರ್ಘಟನೆಯಲ್ಲಿ ಸೂರಜ್ ಮೃತಪಟ್ಟಿದ್ದು, ಜಯಂತಿ ಪ್ರಾಣಾಪಾಯದಿಂದ ಹೋರಾಡುತ್ತಿದ್ದಾರೆ. ದೂರಿನ ಪ್ರಕಾರ ಸೂರಜ್ ಮತ್ತು ಗಾನವಿ ಅಕ್ಟೋಬರ್ 29ರಂದು ವಿವಾಹವಾಗಿದ್ದರು. ನವೆಂಬರ್ 17ರಂದು ಇಬ್ಬರು ಹನಿಮೂನ್ಗಾಗಿ ಶ್ರೀಲಂಕಾಗೆ ತೆರಳಿದ್ರು. ಅಲ್ಲಿ ಗಾನವಿ ತಾನು ಹರ್ಷ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ದು, ಆತನನ್ನೇ ಮದುವೆಯಾಗಲು ಬಯಸಿದ್ದೆ. ನಿಮ್ಮನ್ನ ಮದುವೆಯಾಗಿದ್ದು ನನಗೆ ಇಷ್ಟವಿಲ್ಲ ಎಂದು ಸೂರಜ್ಗೆ ತಿಳಿಸಿದ್ದಾಳೆ. ಈ ಮಾತುಗಳಿಂದ ಸೂರಜ್ ತೀವ್ರ ಆಘಾತಕ್ಕೆ ಒಳಗಾಗಿದ್ರು. ನವೆಂಬರ್ 25ರಂದು ಹಿಂದಿರುಗಬೇಕಿದ್ದ ದಂಪತಿ 21ರಂದೇ ವಾಪಸ್ ಬಂದಿದ್ರು. ಗಾನವಿ ಪ್ರೀತಿಸುತ್ತಿದ್ದ ವಿಷಯವನ್ನು ಆಕೆಯ ಕುಟುಂಬಸ್ಥರು ಸೂರಜ್ ಕುಟುಂಬಕ್ಕೆ ತಿಳಿಸದೆ ಮದುವೆ ಮಾಡಿಸಿದ್ರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನವೆಂಬರ್ 22ರಂದು ರಾಧಾ, ಅಭಿಷೇಕ್, ಅಖಿಲೇಶ್, ಶಶಿಕುಮಾರ್ ಅವರು ಗಾನವಿಯನ್ನ ಕರೆದುಕೊಂಡು ಹೋಗಿದ್ರು. ಒಂದು ವಾರದ ಬಳಿಕ ಮನೆಗೆ ಕಳುಹಿಸುತ್ತೇವೆಂದು ಹೇಳಿ ಆಕೆಯನ್ನ ಕರೆದೊಯ್ದಿದ್ರು. ಆದರೆ ನವೆಂಬರ್ 24ರಂದು ಗಾನವಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಈ ಘಟನೆ ನಂತರ ಗಾನವಿ ಸಹೋದರರಾದ ಅಭಿಷೇಕ್, ಅಭಿಲಾಷ್ ಮತ್ತಿತರರು ಸೂರಜ್ ಕುಟುಂಬಕ್ಕೆ ಜೀವ ಬೆದರಿಕೆ ಹಾಕಿದ್ರು. ಈ ಬೆದರಿಕೆಯಿಂದ ಹೆದರಿ ಸೂರಜ್ ಕುಟುಂಬದ ಯಾರೂ ಆಸ್ಪತ್ರೆ ಬಳಿಗೆ ಹೋಗಿರಲಿಲ್ಲ. ಗಾನವಿ ಕುಟುಂಬಸ್ಥರು ಸೂರಜ್, ಸಂಜಯ್ ಮತ್ತು ಜಯಂತಿ ವಿರುದ್ಧ ಎಫ್ಐಆರ್ ಸಹ ದಾಖಲಿಸಿದ್ರು. ಉದ್ದೇಶಪೂರ್ವಕವಾಗಿ ಸೂರಜ್ ಮತ್ತು ಅವರ ಕುಟುಂಬದ ಮಾನಹಾನಿ ಮಾಡಲು ಪ್ರಾರಂಭಿಸಿದ್ರು. ಸೂರಜ್ ನಪುಂಸಕ, ಜಯಂತಿಯಿಂದ ವರದಕ್ಷಿಣೆ ಕಿರುಕುಳ ಎಂದು ಆಧಾರರಹಿತ ಆರೋಪಗಳನ್ನು ಮಾಡಿ ಅವಮಾನಕರ ಹೇಳಿಕೆಗಳನ್ನು ನೀಡುವ ಮೂಲಕ ಹಿಂಸಿಸಿದ್ರು. ಈ ಮಾನಸಿಕ ಹಿಂಸೆ ಮತ್ತು ಅವಮಾನಗಳಿಂದ ನೊಂದು ಸೂರಜ್ ಮತ್ತು ಜಯಂತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಸೂರಜ್ ಸಾವನ್ನಪ್ಪಿದ್ದು, ಜಯಂತಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೂರಜ್ ಮತ್ತು ಜಯಂತಿ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿ ಉದ್ದೇಶಪೂರ್ವಕವಾಗಿ ಮಾನಹಾನಿ ಮಾಡಿದ ಆರೋಪದಡಿ ರಾಧಾ, ಮಹದೇವ್, ಅಭಿಷೇಕ್, ಅಭಿಲಾಷ್, ರುಕ್ಮಿಣಿ, ಶಶಿಕುಮಾರ್, ಗಗನ್, ಬಾಬು, ಕಾರ್ತಿಕ್ ಎಂಬ 9 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ.